ವೃಷಭ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಹೊಸ ವರ್ಷ ಹೊಸ ಹರ್ಷವನ್ನ ಖಂಡಿತವಾಗಿ ತರಲಿ. ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯ, ಆದಾಯ, ವ್ಯಯ, ವೃಷಭ ರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ನೀವು ಪ್ರತಿಯೊಬ್ಬರು ಶುಭಾಶಯಗಳನ್ನು ತಿಳಿಸ್ತಕ್ಕಂಥವ್ರು ಖಂಡಿತವಾಗಿ ಕಮೆಂಟ್ ಮಾಡಬಹುದಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತಹದ್ದು. ಪರಾಭವ ನಾಮ ಸಂವತ್ಸರದ ವೃಷಭ ರಾಶಿಯವರ ವರ್ಷ ಭವಿಷ್ಯವನ್ನ ಆರಂಭಿಸೋಣ. ಪರಾಭವ ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಆದಾಯ 12 ಇರ್ತದೆ, ವ್ಯಯ 13 ಇರ್ತದೆ. ಆದಾಯಕ್ಕಿನ್ನ ವ್ಯಯ 1 ಪಾಯಿಂಟ್ ಜಾಸ್ತಿ ಇದೆ. ಇನ್ನು ರಾಜಮರ್ಯಾದೆ 5, ಅವಮಾನ 4, 1 ಪಾಯಿಂಟ್ ರಾಜಮರ್ಯಾದೆ ಜಾಸ್ತಿ ಇದೆ. ಇದು ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಮುಂದಿನದಾಗಿ ಇದನ್ನ ವರ್ಷ ಭವಿಷ್ಯ ಯಾವ ರೀತಿಯಲ್ಲಿದೆ ನೋಡೋಣ. ಪರಾಭವ ನಾಮ ಸಂವತ್ಸರ ವೃಷಭ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವಂತಹ ಒಂದು ವರ್ಷ ಆಗುತ್ತೆ. ಒಂದಿಷ್ಟು ಶುಭ, ಒಂದಿಷ್ಟು ಅಶುಭ ಅನ್ನೋ ರೀತಿಯಲ್ಲಿ. ಆದಾಯ ಸ್ಥಿರವಾಗಿದ್ದರೂ ಸಹ ಖರ್ಚುಗಳು ಮಾತ್ರ ಹೆಚ್ಚಾಗುವಂತದೆ ಅಂತ ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಮನೆ, ವಾಹನ, ಕುಟುಂಬದ ಅಗತ್ಯಗಳು ಅಥವಾ ವೈದ್ಯಕೀಯ ವೆಚ್ಚಗಳು, ಹೀಗೆ ನಾನಾ ಕಾರಣಗಳಿಂದ, ಅನಿವಾರ್ಯವಾದ ಕಾರಣಗಳಿಂದ ಖರ್ಚುಗಳು ಜಾಸ್ತಿ ಆಗತಕ್ಕಂತಹ ಸಂಭವ ಜಾಸ್ತಿ ಕಂಡು ಬರ್ತಾ ಇದೆ. ಅದರಿಂದ ಹಣಕಾಸಿನ ಯೋಜನೆಗಳತ್ತ ಸ್ವಲ್ಪ, ಹಣಕಾಸಿನ ಉಳಿತಾಯದ ಯೋಜನೆಗಳತ್ತ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಅದು ಕೊಟ್ಟರೆ ಒಳ್ಳೇದು ಅನಿಸ್ತಾ ಇದೆ. ಸೇವಿಂಗ್ಸ್ ಎಲ್ಲಿ ಮಾಡಬೇಕು ನೋಡ್ತಾ ಇರಿ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಗ್ಬೋದು ನಿಮಗೆ, ಹೊಸ ಜಾಬ್ಗಳು ಅಥವಾ ಹೊಸ ಕಡೆ ಅವಕಾಶಗಳು ಸಿಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವರ್ಗಾವಣೆ ಅಥವಾ ಹುದ್ದೆಯ ಬದಲಾವಣೆ ಸಾಧ್ಯತೆಯೂ ಸಹ ಜಾಸ್ತಿ ಇದೆ. ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್, ಬೇರೆ ಬೇರೆ ನೀವು ಮಾಡ್ತಿರುವಂತ ಕ್ಷೇತ್ರಗಳ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮೇಲಧಿಕಾರಿಗಳೊಂದೇ ಹೊಂದಾಣಿಕೆ ಉತ್ತಮವಾಗಿದ್ದರೆ ಪ್ರಗತಿ ಸಾಧ್ಯ ಅಂತ ಕಂಡು ಬರ್ತಾ ಇದೆ. ಮೇಲಧಿಕಾರಿಗಳ ಜೊತೆಗೆ ಸ್ವಲ್ಪ ಚೆನ್ನಾಗಿ ನಡ್ಕೊಳ್ಳಿ ನೀವು. ವ್ಯಾಪಾರಸ್ಥರಿಗೆ ಧೈರ್ಯ ಮತ್ತು ಸಮಚಿತ್ತತೆ ಇದ್ದರೆ ನಿಧಾನವಾದರೂ ಸ್ಥಿರವಾದ ಲಾಭ ದೊರೆಯುತ್ತದೆ. ಮೈಂಡ್ ಕೂಲ್ ಆಗಿ ಇಟ್ಕೋಬೇಕು, ಜಗಳ ಮಾಡಬಾರದು. ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರು ಆವಾಗ ಮಾತ್ರ ಒಳ್ಳೆ ಪ್ರಾಫಿಟ್ ನೋಡಬಹುದು ಅಂತ ಹೇಳ್ತಾ ಇದ್ದೇವೆ. ಇನ್ನು ಹಳೆಯ ಸ್ನೇಹಿತರು ಅಥವಾ ಪರಿಚಿತರ ಸಹಾಯದಿಂದ ಒಂದು ಪ್ರಮುಖ ಕಾರ್ಯ ಈ ವರ್ಷ ನಿಮಗೆ ಯಶಸ್ವಿ ಆಗ್ಬಿಡುತ್ತೆ. ಫ್ರೆಂಡ್ಸ್ ಸಹಾಯ ಮಾಡಿದ್ರು, ಹೊಸ ಜನ ನಮಗೆ ಫ್ರೆಂಡ್ ಆದ್ರು, ಅಥವಾ ಮೇನ್ ಇಂಪಾರ್ಟೆಂಟ್ ಜನ ಫ್ರೆಂಡ್ ಆದ್ರು, ಅವರಿಂದಾಗಿ ಕೆಲಸಗಳು ಸಾಧ್ಯತೆ ಆಯಿತು. ಇಲ್ದೋದ್ರೆ ಇದು ಬಹಳ ಕಷ್ಟ ಆಗ್ತಿತ್ತು ಅನ್ನೋ ರೀತಿಯಲ್ಲಿ. ಇನ್ನು ಬಹಳ ಮುಖ್ಯವಾಗಿ ಆಸ್ತಿ ವ್ಯವಹಾರಗಳಲ್ಲಿ ಜಾಗ್ರತೆ ಬಹಳ ಅವಶ್ಯಕತೆ ಅಂತ ಕಂಡು ಬರ್ತಾ ಇದೆ. ದಾಖಲೆ ಪರಿಶೀಲನೆ ಮಾಡಿ ಆಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಹಂಗೆ ತೆಗೆದುಕೊಂಡ್ರೆ ಉತ್ತಮ. ವೃಷಭ ರಾಶಿಯವರು ಯಾವುದೇ ವ್ಯವಹಾರಗಳಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡದೆ ಇದು ಮಾಡ್ಕೋಬೇಡಿ. ಆರೋಗ್ಯದ ವಿಚಾರದಲ್ಲಿ ಜೀರ್ಣಕ್ರಿಯೆ ಅಂದ್ರೆ ನೀವೇನು ತಿಂದಿದ್ದು ಜೀರ್ಣ ಆಗ್ಬೇಕಲ್ಲ, ಆ ವಿಚಾರ ಅಥವಾ ಕಂಠ ಅಥವಾ ಕಫ ಸಂಬಂಧಿತವಾಗಿರತಕ್ಕಂತಹ ತೊಂದರೆಗಳು ಜಾಸ್ತಿ ಅಂತ ಕಂಡು ಬರ್ತಾ ಇದೆ. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರ, ನಿಯಮಿತವಾದ ವ್ಯಾಯಾಮ, ಸರಿಯಾದ ಆಹಾರ ಬಹಳ ಮುಖ್ಯ ಅಂತ ಕಂಡು ಬರ್ತಾ ಇದೆ. ಇನ್ನು ಕುಟುಂಬ ಸಹಕಾರ ದೊರೆಯುತ್ತದೆ. ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಈ ವರ್ಷ ನಿಮಗೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಜಾಸ್ತಿ ಆಗುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಧಾರ್ಮಿಕ ಯಾತ್ರೆ, ದೂರ ಕ್ಷೇತ್ರಗಳಿಗೆ ಯಾತ್ರೆ ಮಾಡ್ತಕ್ಕಂತಿರಬಹುದು. ಪುಣ್ಯ ಕಾರ್ಯಗಳು ಅಥವಾ ದೇವಾಲಯದ ದರ್ಶನದಿಂದ ಮನಃಶಾಂತಿ ಖಂಡಿತವಾಗಿ ಈ ವರ್ಷ ನಿಮಗೆ ಚೆನ್ನಾಗಿ ಸಿಗುತ್ತೆ. ಈ ವರ್ಷ ನಾವು ದೇವಸ್ಥಾನಕ್ಕೆ ಹೋದ್ವಿ, ಈ ದೇವಸ್ಥಾನಕ್ಕೆ ಹೋದ್ವಿ, ಉತ್ತರ ಭಾರತಕ್ಕೆ ಹೋದ್ವಿ, ಅಲ್ಲೋದ್ವಿ, ಇಲ್ಲೋದ್ವಿ ಅಂತ ದೇವಸ್ಥಾನಗಳು ಚೆನ್ನಾಗಿ ತಿರುಗ್ತೀರಾ ಅಂತ ಕಂಡು ಬರ್ತಾ ಇದೆ. ಶಾಂತಿ, ಸಹನೆ ಮತ್ತು ನಿಯಂತ್ರಿತ ವ್ಯವಹಾರದಿಂದ ಈ ವರ್ಷ ಯಶಸ್ವಿಯಾಗಿ ಮುನ್ನಡೆಸಬಹುದು ನೀವು. ಒಟ್ಟಾರೆ ಸವಾಲುಗಳಿದ್ದರೂ ಸಹ ಸಮತೋಲನದಿಂದ ನೀವು ನಡ್ಕೊಂಡ್ರೆ ಮಾತ್ರ ಉತ್ತಮವಾಗಿರ್ತಕ್ಕಂಥ ಜೀವನ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ವೃಷಭ ರಾಶಿಯವರಿಗೆ. ಇಷ್ಟೆಲ್ಲ ಇದ್ದಾಗ ಪರಿಹಾರ ಮುಖ್ಯ ಅಲ್ವಾ? ವೃಷಭ ರಾಶಿಯವರ ಈ ಪರಾಭವ ನಾಮ ಸಂವತ್ಸರ ಯುಗಾದಿ ಏನಿದೆ ಅದರ ಒಂದು ಸಂಪೂರ್ಣವಾಗಿರತಕ್ಕಂಥ ವರ್ಷ ನಿಮಗೆ ಉತ್ತಮವಾಗಬೇಕು ಅನ್ನೋಕ್ಕೋಸ್ಕರ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಮಾರ್ಚ್ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆನೂ ಹೌದು, ಯುಗಾದಿ ಹಬ್ಬವೂ ಹೌದು. ಅಂದರೆ ಅವತ್ತು 19ನೇ ತಾರೀಕು ಬೆಳಗ್ಗೆ ಸ್ವಲ್ಪ ಹೊತ್ತು ಅಮಾವಾಸ್ಯೆ ಇದ್ದು ನಂತರ ಪರಾಭವ ನಾಮ ಸಂವತ್ಸರ ಹೊಸ ವರ್ಷ ಯುಗಾದಿ ಮೊದಲನೇ ಪಾಡ್ಯ ಶುರುವಾಗ್ಬಿಡುತ್ತೆ. ಆದರೆ ಮರುದಿನ ನೋಡೋಣ ಅಂತಂದ್ರೆ ಮರುದಿನ ಸೂರ್ಯೋದಯಕ್ಕೆ ಬಿದಿಗೆ ಬಂದುಬಿಟ್ಟಿದೆ. ಆದ್ದರಿಂದ 19ನೇ ತಾರೀಕೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾದರೆ ಅಮಾವಾಸ್ಯೆ ಯಾವಾಗ ಇದೆ? ನಿಮಗೆ ಮಾರ್ಚ್ 18ನೇ ತಾರೀಕು ಬುಧವಾರದ ದಿವಸ
ಮಧ್ಯಾಹ್ನದಿಂದ ಅಥವಾ ಬೆಳಗ್ಗೆಯಿಂದ ಮಾರ್ಚ್ 19ನೇ ತಾರೀಕು ಬೆಳಗ್ಗೆ ಒಂದು ಸಮಯ ತನಕ ನಿಮಗೆ ಅಮಾವಾಸ್ಯೆ ಇದೆ. ಸೊ ಮಾರ್ಚ್ 18ನೇ ತಾರೀಕೆ ನಿಮಗೆ ಅಮಾವಾಸ್ಯೆಯ ಇರ್ತದೆ. ಅಂದರೆ ಯುಗಾದಿ ಹಿಂದಿನ ಅಮಾವಾಸ್ಯೆ ಸಂಪೂರ್ಣವಾದ ಪ್ಯೂರ್ ಅಮಾವಾಸ್ಯೆ ಬೇಕು ಅಂದರೆ ನಿಮಗೆ ಮಾರ್ಚ್ 18ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿ ಪೂರ್ಣವಾಗಿರತಕ್ಕಂಥ ಯುಗಾದಿ ಅಮಾವಾಸ್ಯೆ ಅಂತ ಹೇಳ್ಬೋದು. ಯುಗಾದಿ ಹಿಂದಿನ ದಿವಸದ ಅಮಾವಾಸ್ಯೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಅವತ್ತಿನ ದಿವಸ ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಸಂಜೆ ಅಮಾವಾಸ್ಯೆಯ ಪೂರ್ಣ ಅಮಾವಾಸ್ಯೆಯ ಸಮಯದಲ್ಲಿಯೇ ನಿಮಗೆ ಇಡೀ ಪರಾಭವನಾಮ ಸಂವತ್ಸರದ ಎಲ್ಲ ಸಮಸ್ಯೆಗಳಿಗೆ, ಅದು ವಿಶೇಷವಾಗಿ ಈ ನೆಗೆಟಿವ್ ಎನರ್ಜಿ, ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಈ ಥರದ ಎಲ್ಲ ಸಮಸ್ಯೆಗಳು, ಕೋರ್ಟು ಕಚೇರಿ ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸವೇ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದು, ಅದು ಅಮಾವಾಸ್ಯೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಆರಾಧನೆ ಇದೆಯಲ್ಲ, ನಿಮ್ಮ ಎಲ್ಲ ಶತ್ರುಗಳನ್ನು ನಿಗ್ರಹಿಸುವಂತಹ, ಅವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮಗೆ ಕೊಡಲಿದೆ ಅಂತ. ಯಾಕೆಂದ್ರೆ ನಾವು ಮನುಷ್ಯನನ್ನು ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಅವನ ಮನಸ್ಸಲ್ಲಿ, ನಿಮ್ಮ ಶತ್ರುಗಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ, ನಿಮಗೆ ಬೆನ್ನಿಗೆ ಚೂರಿ ಹಾಕುವ ವ್ಯವಸ್ಥೆ ಏನೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರಾ, ನಿಮಗೆ ಮೋಸ ಮಾಡುವ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಎದುರೇ ಬಂದು ನಿಮ್ಮನ್ನ ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಆದ್ರಿಂದ ಈ ವಿಚಾರವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿದರೆ, ಅದು ಯುಗಾದಿ ಅಮಾವಾಸ್ಯೆ ಪರ್ವದಿನದಂದೇ ಮಾಡ್ಕೊಬಿಟ್ರೆ ನಿಮಗೆ ಈ ಒಂದು ಯೋಚನೆ ಇರೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ, ಚಿಂತನೆ ಇರೋದಿಲ್ಲ. ಆದ್ರಿಂದ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಅಷ್ಟೇ ಅಲ್ಲ, ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. 8 ದಿಕ್ಕುಗಳಿಂದಲೂ ನಿಮಗೆ ಯಾರು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಾರದು ಅನ್ನುವ ಕಾರಣಕ್ಕೆ ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಅಂತಹ ಒಂದು ಮಾಟಮಂತ್ರದಿಂದಾಗಲಿ, ಯಾವುದೇ ಕಾರಣದಿಂದಾಗಲಿ, ಆರೋಗ್ಯ ಬಾಧೆ ಉಂಟಾಗಲಿ, ಯಾವುದೇ ಅಪಮೃತ್ಯು ಪೀಡೆ ಇರಲಿ, ಅದು ಪರಿಹಾರವಾಗಬೇಕು. ಆದ ಕಾರಣ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೀವಿ. ಅಸ್ತ್ರ ಮಂತ್ರ ಅಂತ ಹೇಳ್ತಾರೆ ಇದನ್ನ. ಆಯ್ತಲ್ಲ, ನೀವೆಲ್ಲ ದೇವಾನು ದೇವತೆಗಳ ಕೈಯಲ್ಲಿ, ಈಗ ಆಂಜನೇಯನ ಕೈಯಲ್ಲಿ ಗದೆಯನ್ನು ನೋಡಿರ್ತೀರಾ, ವಿಷ್ಣು ಕೈಯಲ್ಲಿ ಸುದರ್ಶನ ಚಕ್ರವನ್ನು ನೋಡಿರ್ತೀರಾ, ಈಶ್ವರನ ಕೈಲಿ, ಅಮ್ಮನವರ ಕೈಯಲ್ಲಿ ತ್ರಿಶೂಲವನ್ನ, ಗದೆಗನ್ನ ನೋಡಿರ್ತೀರಾ. ಈ ಎಲ್ಲ ಆಯುಧಗಳು ಮಂತ್ರ ಸ್ವರೂಪದಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ಅದನ್ನೇ ಅಸ್ತ್ರ ಮಂತ್ರ ಅಂತ ಕರೀತಾರೆ. ಇದು ಅಘೋರಾಸ್ತ್ರ ಮಂತ್ರ. ಈ ಅಘೋರಾಸ್ತ್ರ ಮಂತ್ರದಿಂದ ನಾವು ಅಮಾವಾಸ್ಯೆಯ ಆ ಒಂದು ನಿಶೀಥ ಕಾಲದಲ್ಲಿ ನಾವು ಹೋಮವನ್ನು ಮಾಡಿದಾಗ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗುವ ಅದ್ಭುತವಾದಂತಹ ಪರಿಹಾರ. ನೋಡಿ, ಇಂಥ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡಿ ಈ ಒಂದು ಅಷ್ಟದಿಗ್ಬಂಧನ ಮಹಾರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ನಾವು. ಈ ಉಂಗುರದಲ್ಲಿ ನಿಮಗೆ 8 ತ್ರಿಶೂಲಗಳನ್ನು ಕಾಣಬಹುದು ನೀವು. ಈ 8 ತ್ರಿಶೂಲಗಳನ್ನೊಳಗೊಂಡಂತಹ ಅಷ್ಟದಿಗ್ಬಂಧನ ರಕ್ಷಾ ಉಂಗುರವನ್ನ ಶತ್ರು ನಿಗ್ರಹ ವಾರಾಹಿ ಹೋಮ, ಅದೇ ರೀತಿಯಲ್ಲಿ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಅಘೋರಾಸ್ತ್ರ ಹೋಮ, ಆಮೇಲೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿ ಆಗಬೇಕು ಅಂತ ಗುರುಶಾಂತಿ ಹೋಮ, ಆಮೇಲೆ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಶನಿಪೀಡೆಗಳ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಗಳ ಸಮಸ್ಯೆ ಇದ್ರೂ ಪರಿಹಾರ ಆಗಬೇಕು ಅಂತ ನವಗ್ರಹ ಶಾಂತಿ ಹೋಮಗಳಲ್ಲೂ ಈ ವಿಶೇಷವಾಗಿರತಕ್ಕಂಥ ಈ ಒಂದು ಅಷ್ಟದಿಗ್ಬಂಧನ ಹೋಮ ಉಂಗುರವನ್ನ ನಿಮಗೆ ನಾವು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದು. ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಚಿಂತೆ, ಈ ನೆಗೆಟಿವ್ ಎನರ್ಜೀಸು, ನೋಡಿ ಯುಗಾದಿ ಅಮಾವಾಸ್ಯೆ ಪರ್ವದಿನದಂತೆ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಅಂತಂದರೆ ನಿಮಗೆ ಎಂಥ ಅದ್ಭುತವಾದ ಅವಕಾಶ, ಎಷ್ಟು ಪವರ್ಫುಲ್ ಒಂದು ಯಂತ್ರ ಉಂಗುರ ಆಗಿರಬಹುದು ಇದನ್ನು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳು ಯಾವ ಬೆರಳಲ್ಲಿ ಹಾಕೊಂಡ್ರು ಕೂಡ ನಿಮಗೆ ಅನುಕೂಲವಾಗಿರ್ತದೆ ಎಲ್ಲ ಹೋಮ. ಯಾಕೆಂದರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತಿನ ದಿವಸ ಮಾರ್ಚ್ 18ನೇ ತಾರೀಕು ಬುಧವಾರ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದು ಅಮಾವಾಸ್ಯೆ ನಿಶೀಥ ಸಂಧ್ಯಾಕಾಲ, ಸಾಯಂಕಾಲ, ರಾತ್ರಿಯ ಆ ಒಂದು ಸಂದರ್ಭದಲ್ಲಿಯೇ ವಿಶೇಷವಾಗಿ ಶತ್ರು ನಿಗ್ರಹವಾರಾಗಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತೇವೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದಾಗಿರ್ತದೆ. ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಉಂಗುರ ಏನಿದೆಯಲ್ಲ, ಈ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಶುಕ್ರವಾರ ದಿವಸ, ಯಾಕೆಂದ್ರೆ 18 ಬುಧವಾರ ಆಗಿರ್ತದೆ, 19 ಗುರುವಾರ, ಅವತ್ತಿನ ದಿವಸನೇ ನಾವು
ಯಾಕೆಂದರೆ ರಾತ್ರಿ ನಮಗೆ ಭಸ್ಮ ತೆಗಿಲಿಕ್ಕಾಗಲ್ಲ. ಗುರುವಾರ ಯುಗಾದಿ ಹಬ್ಬದ ರಜೆ ಇರ್ತದೆ. ಸೊ ಶುಕ್ರವಾರ ಅಥವಾ ಶನಿವಾರದ ದಿವಸ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟ್ನಲ್ಲಿ ಈ ಎಲ್ಲ ಉಂಗುರಗಳನ್ನು ಕಳಿಸ್ಕೊಡ್ತಕ್ಕಂಥ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೋಗಿತ, ಈ ವಿಶೇಷವಾದ ಉಂಗುರವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಯಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ವಾ, ಪೇಜನ್ನು ಫಾಲೋ ಮಾಡಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಎಲ್ಲ ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪುನಃ ಎಲ್ಲರಿಗೂ ಸಹ ಪರಾಭವನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಮೀಟ್ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.